ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್, ಇಂದು ದಿ ಮೀಡಿಯಾ ಚಾನಲ್ ಮೂಲಕ ನಿಮ್ಮ ಮುಂದೆ ಬರುತ್ತಿರುವವರು ಶಶಿಕಲಾ ಅವರ ಪ್ರೊಫೈಲ್ ಆಗಿದೆ. ಫ್ರೆಂಡ್ಸ್, ಇವರು ಬೆಂಗಳೂರು ಮೂಲದವರು, 37 ವರ್ಷ ವಯಸ್ಸು ಕೂಡ ಆಗಿದೆ. BCom ಪದವಿಯನ್ನು ಪಡೆದಿದ್ದಾರೆ ಮತ್ತು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಇವರಿಗೆ ಸಂಗೀತವನ್ನು ಕೇಳುವುದು, ದೇವರ ಭಕ್ತಿ ಹಾಗೂ ಮಕ್ಕಳಿಗೆ ಕತೆ ಹೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ. ಹಾಗೆ ಸ್ನೇಹಿತರೆ, ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಶಶಿಕಲಾ ಬಯಸುವಂತಹ ಸಂಗಾತಿ ಸರಳ ಮನಸ್ಸು, ಒಳ್ಳೆಯ ಹೃದಯ ಮತ್ತು ಕುಟುಂಬಕ್ಕೆ ಮಮತೆ ನೀಡಬಲ್ಲ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ವಯಸ್ಸು, ಹುದ್ದೆ, ಆಸ್ತಿ ಇವು ಮುಖ್ಯವಲ್ಲ ಅಂತೆ, ಆದರೆ ಗೌರವದಿಂದ ನಡೆದುಕೊಳ್ಳುವ ಗುಣ ಅವಶ್ಯಕ. ಇಂತಹ ಗುಣಗಳು ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಬೇಗ ಕರೆ ಮಾಡಿಕೊಂಡು ಬನ್ನಿ. ನಾನು ಕಾಯುತ್ತಾ ಇರುತ್ತೇನೆ, ನಿಮಗಾಗಿಯೇ ಕಾಯುತ್ತಿರುತ್ತೇನೆ, ಬೇರೆ ಯಾರಿಗೂ ಅಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಕಾಲ್ ಮಾಡೋದಕ್ಕೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರು ತುಂಬ ಶಾಂತ ಸ್ವಭಾವದವರು, ಮಾತಿನಲ್ಲಿ ಮೃದುವಾದವರು, ಕೆಲಸದಲ್ಲೂ ನಿಷ್ಠೆ, ಮನೆಯಲ್ಲಿ ಹೊಣೆಗಾರಿಕೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆದವರು ಎಂದು ಕೂಡ ತಿಳಿಸಲಾಗ್ತಿದೆ. ಮನೆಯನ್ನು ಹೃದಯವನ್ನು ಸಮಾನವಾಗಿ ನೋಡಿಕೊಳ್ಳುವ ಗುಣ ಇವರಲ್ಲಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಅವರ ಮೊದಲ ಮದುವೆಯೇ ಹೆಚ್ಚು ಕಾಲ ನಿಂತಿರಲಿಲ್ಲ. ಪತಿಯ ಅನಾರೋಗ್ಯದಿಂದ ಅವರು ಬೇಗನೆ ವಿಧವೆಯಾಗಿದ್ದರು. ಅದಾದ ಬಳಿಕ ಮಗುವಿಗಾಗಿ ಬಾಳನ್ನು ಕಟ್ಟಿಕೊಳ್ಳಲು ಧೈರ್ಯದಿಂದ ನಿಂತಿದ್ದಾರೆ. ಕಷ್ಟದ ಕಣ್ಣೀರು, ನೋವುಗಳ ನಡುವೆ ಇಂದಿಗೂ ನಗುತ್ತಲೇ ಬದುಕುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಮದುವೆಯ ಬಗ್ಗೆ ಈ ಆಂಟಿಯ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೆ ಮದುವೆ ಎಂದರೆ ಒಬ್ಬರಿಗೊಬ್ಬರು ಸಹಾಯವಾಗುವುದು, ಬಾಳನ್ನು ಬೆಂಬಲಿಸುವುದು ಎಂದು ನಂಬುತ್ತಾರೆ. ಪುನರ್ವಿವಾಹದ ಮೂಲಕ ಮತ್ತೊಮ್ಮೆ ನಗು, ಮತ್ತೊಮ್ಮೆ ಮಮತೆ, ಮತ್ತೊಮ್ಮೆ ನಂಬಿಕೆ ಸಿಗಬಹುದು ಎಂಬ ಆಶಯದಿಂದ ಇವರು ಈ ಮದುವೆಗೆ ರೆಡಿಯಾಗಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ: ಯಾರಿಗಾದರೂ ಶಶಿಕಲಾ ಅವರ ಬದುಕಿನ ಕಥೆ ಮನಸ್ಸಿಗೆ ತಟ್ಟಿದರೆ ಹಾಗೂ ಒಬ್ಬ ಸರಳ, ಧೈರ್ಯಶೀಲ ಮತ್ತು ಮಗಳ ತಾಯಿಯೊಂದಿಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಯಾರಾದರೂ ಸಿದ್ಧರಾಗಿದ್ದರೆ ದಯವಿಟ್ಟು ಸಂಪರ್ಕಿಸಿ, ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.